ಬೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ 4 ವರ್ಷದ ಮಗು ಸಾವು. ಮನೆಯ ಮುಂದೆ ಆಟ ಆಡ್ತಾ ಇದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಸಾವು. ರಾಜ್ಯದಲ್ಲಿ ಮಳೆಯ ಅಬ್ಬರ ಮತ್ತೆ ಹೆಚ್ಚಾಗ್ತಾ ಇದೆ. ಇತ್ತ ತುಮಕೂರು ಜಿಲ್ಲೆಯಲ್ಲಿಯೂ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಜನರು ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಇದೆ. ಇತ್ತ ಬೆಸ್ಕಾಂ ಇಲಾಖೆಯೂ ಕೂಡ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಮುಂಜಾಗೃತಿಯನ್ನ ವಹಿಸಬೇಕು. ಆದರೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಾಗಿದೆ. ಇತ್ತ ಶಿರಾನಗರದಲ್ಲಿ ಪುಟ್ಟ ಕಂದಮ್ಮ ಆಟವಾಡಲು ಮನೆಯ ಮುಂದೆ ಬಂದಿದೆ. ಆದರೆ ತಿಳಿಯದೆ ವಿದ್ಯುತ್ತನ್ನ ಸ್ಪರ್ಶಿಸಿ ಸಾವನ್ನಪ್ಪಿದೆ. ಹೌದು, ಮನೆಯ ಹೊರಗಡೆ ಆಟ ಆಡ್ತಾ ಇದ್ದ 4 ವರ್ಷದ ಬಾಲಕಿಗೆ ವಿದ್ಯುತ್ ತಗುಲಿ ಸಾವನ್ನಪ್ಪಿರುವ ಘಟನೆ ಶಿರಾನಗರದ ವಾರ್ಡ್ ನಂಬರ್ 24ರ ಜಾಮಿಯಾ ನಗರದಲ್ಲಿ ನಡೆದಿದೆ. ಮಗುವಿನ ಸಾವಿಗೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವೆಂದು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಜಾಮಿಯಾ ನಗರದ ಮುಜಾಹಿದ್ ಎಂಬುವವರ 4 ವರ್ಷದ ಹನಿಯಾ ಫಾತಿಮಾ ಮೃತಪಟ್ಟಿರುವ ಪುಟ್ಟ ಬಾಲಕಿ. ಈ ಘಟನೆಗೆ ಸಂಬಂಧಿಸಿದಂತೆ ಕಳೆದ 3 ದಿನದಿಂದ ಈ ಪ್ರದೇಶದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಮತ್ತು ಮನೆಯಲ್ಲಿ ಕರೆಂಟ್ ಶಾಕ್ ಮತ್ತಿತರೆ ವಿಚಾರದಲ್ಲಿ ಸಾರ್ವಜನಿಕರು ಸುರಕ್ಷಿತ ವಿಭಾಗ ಮತ್ತು ಸಹಾಯವಾಣಿಗೆ ಕರೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ರು. ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಇಂದು ಪುಟ್ಟ ಮಗು ಬಲಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು. ಈ ಕೆಬಿ ಅವ್ರದ್ದು ಬೇಜವಾಬ್ದಾರಿ ಆಗ್ಬಿಟ್ಟಿದೆ. ಈ ಹುಡುಗ 3 ದಿನದಿಂದಾನು ಫೋನ್ ಮಾಡ್ತಾ ಇದ್ದಾನು. ಕಾರ್ಡ್ ರಿಕಾರ್ಡ್ ಐತೆ. ಮಾಡಿದ್ಮೇಲೆ ಕಂಪ್ಲೇಂಟ್ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡ್ಬೇಕು. ಬಂದು ಏನ್ ಸರ್ ಎಲ್ಲೈತೆ ಕಂಪ್ಲೇಂಟ್ ಅಂತ ಮಾಡಿಲ್ಲ, ಬಂದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಮಾಡಿದವ್ರಿಗೆ ಬಂದು ಫೋನ್ ಮಾಡಿಲ್ಲ. ನೀವೇನ್ ಗ್ಯಾರಂಟಿ ಬಂದಿರೋದು ಇಲ್ಲಿ? ಏನ್ ಸರ್ವಿಸ್ ಮಾಡಿ ಹೋಗಿರೋದು ಅಂತ ನಿಮ್ ಮೇಲೆ ಗ್ಯಾರಂಟಿ? ಕಂಪ್ಲೇಂಟ್ ಯಾರು ಮಾಡ್ತಾರೆ ಅವ್ರಿಗೆ ನೀವು ಬಂದು ಫೋನ್ ಮಾಡ್ಬೇಕು. ಎಲ್ಲಿ ಕಂಪ್ಲೇಂಟ್ ಸರ್, ಬನ್ನಿ ಸರ್ ತೋರಿಸ್ರಿ ಸರ್ ಅಂತ. ತೋರಿಸ್ರಿಲ್ಲ, ಯಾರಿಗೂ ಬಂದು ಕೇಳಿಲ್ಲ. 3 ದಿವಸ ಆಗಿದ್ರು. ಇವತ್ತು ಹಾಲಿಡೇ, ಯಾರನ್ನ ಸತ್ತೋಗ್ಬಿಡಿ, ಹಾಲಿಡೇ ಬೇಕು. ಇವತ್ತು ಈ ಮನೆ ಆಗೈತೆ, ನಾಳೆ ಬೇರೆ ಮನೆಗೆ ಆಗ್ತೈತೆ. ಇಂತ ಕೆಬಿ ಅವರು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ಕೆಬಿನವರಿಗೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಜವಾಬ್ದಾರಿ ಸರ್ಕಾರ ಸಂಬಳ ಕೊಡುತ್ತೆ. ನಿಮ್ಗೆ ಬಂದಿದೀಯ ಅಂತ ಹೇಳ್ತಿದ್ದೀರಾ? ಯಾರಿಗೆ ಸಿಕ್ಕಿದ್ರು ನೀವು? ಕಂಪ್ಲೇಂಟ್ ಯಾರು ಮಾಡಿದ್ರು ಅವ್ರಿಗೆ ಫೋನ್ ಮಾಡ್ಬೇಕು. ನೀವು ಬಂದು ಸರ್ ಬಂದಿದ್ದೀವಿ ಬನ್ನಿ ಅಂತ ಸುಮ್ಕೆ ಹೇಳ್ತಾರೆ ಬಂದಿದ್ದೀವಿ ಅಂತ. ಈ ತರ ಇವತ್ತು ಆಗಿತ್ತು. ಈಗ ಬೇರೆ ಮನೆಯವ್ರಿಗೂ ಆಗ್ಬಾರ್ದು ಈ ತರ. ನಮ್ಗೂ ಮೊನ್ನೆ 4-5 ದಿವಸದಿಂದ ತೊಂದರೆ ಆಗ್ತಿದೆ ಕರೆಂಟಿಂದು. ಮೊನ್ನೆ ಕ್ಯೂರಿಂಗ್ ಮಾಡುವಾಗ ಮೋಟ್ರಲ್ಲಿ ಕರೆಂಟ್ ಹೊಡಿತಾ ಇದ್ದು. ನಾನೇನೋ ಕೂಡ ಮೋಟ್ರಿಂದ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ಈ ತರ ಘಟನೆ ಆಗಿದ್ರಿಂದ ಇದು ನಿರ್ಲಕ್ಷಣೆ ಇವ್ರದ್ದು ಅಂತ, ಕೆಬಿ ಅವ್ರ ನಿರ್ಲಕ್ಷಣೆ. ಇದು ಬಂದ್ ಏನನ್ನ ಪರಿಹಾರ ಮಾಡ್ಬೇಕಂತ ಕೇಳ್ಕೊಂತೀವಿ. ಮತ್ತೆ ಮುಂದೆ ಯಾರಿಗೂ ಹಿಂಗ ಆಗ್ಬಾರ್ದು ಅಂತ ಕೆಬಿ ಇಂದ ವಿನಂತಿ ಮಾಡ್ಕೊಂತೀವಿ ಜಾಮಿನಗರ ಜನರಿಂದ. 4 ದಿವಸದಿಂದ ಕೆಬಿನವ್ರಿಗೆ ಫುಲ್ ಫೋನ್ ಮಾಡಿ ಹೇಳ್ತಾ ಇದೀವಿ. ಇಂಜಿನಿಯರ್ ಸಹ ರೋಡ್ ನಲ್ಲಿ ಸಿಕ್ಕಿದಾಗ ಭೇಟಿ ಮಾಡಿ ಹೇಳಿದೀನಿ. ಅದು ನಿರ್ಲಕ್ಷ್ಯ ಓವರ್ ಮಾಡ್ತಾ ಇದಾರೆ. ವಾಟರ್ ಸಂಪ್ಗೂ ನೀರು ಹಿಡಿದಿದೆ ಅಂತ ಹೇಳಿದ್ರು ನಿರ್ಲಕ್ಷ್ಯತನ ಮಾಡ್ತಾ ಇದಾರೆ. ಈಗ ಬಂದು ಜವಾಬ್ದಾರಿಯಿಂದ ತಪ್ಪಿಸ್ತರಾಗಿ ಕಾರಣನ ಪಂಚರ್ ವೈರ್ಗಳನ್ನಂತ ತೋರಿಸ್ತಾ ಇದಾರೆ. ಈಗ ಇದು ನೇರ ಹೊಣೆ ಇಂಜಿನಿಯರ್ ಮತ್ತು AEW ಕೆಬಿ ಬೆಸ್ಕಾಂ ಕಡೆಯಿಂದಾನೆ ನೇರ ಹೊಣೆ ನಾನು ಒಪ್ಪಿಸ್ತೇನೆ. ಅದಕ್ಕೆ ಸಾಕ್ಷಿ ಸಮೇತ ಬೇಕಂದ್ರೆ ನಾನು ಮುಂದುವರಿತೀನಿ ಕಾನೂನು ಕ್ರಮದಲ್ಲಿ. ಇದು ಜಾಮಿಯಾ ನಗರ ವಾರ್ಡ್ ನಂಬರ್ 24 ಅಲ್ಲಿ ಒಂದು ಸಣ್ಣ ಮಗು, ಬರೇ 4 ವರ್ಷ, ಜೀವ ಹೋಗಿದೆ. ಎಲ್ಲಾರು ಯಾರು ನಿರ್ಲಕ್ಷ್ಯ, ಯಾರು ಏನ್ ಮಾಡಿದ್ದಾರೆ ಎಲ್ಲ ಹೇಳ್ತಾರೆ. ಬೇರೆ ಬೇರೆ ಕಾರಣಗಳಿವೆ. ಅಂದ್ರೆ ಬೆಸ್ಕಾಂ ಇದೆಯಲ್ಲ, ತುಂಬಾ ನಿರ್ಲಕ್ಷ್ಯ ಇದೆ.
ಇದು ಒಂದೇ ವಾರ್ಡ್ ಅಂತ ಅಲ್ಲ, ಇಡೀ ಶಿರಾದಲ್ಲಿ ಎಲ್ಲಿ ಏನಾದ್ರೂ ಜಲ್ದಿ ರೆಸ್ಪಾನ್ಸ್ ಕೊಡಲ್ಲ. ಯಾವಾಗ್ಲೇ ಬರ್ತಾರೆ, ಏನೋ ಮಾಡ್ತಾರೆ, ಅವರು ದೊಡ್ಡವ್ರು ಬರ್ಬೇಕು, ಇಂಜಿನಿಯರ್ ಬರ್ಬೇಕು, ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು ಅಂತ ಹೋಗ್ಬಿಡ್ತಾರೆ, ಏನು ಕೆಲಸ ಮಾಡಲ್ಲ. ದಯವಿಟ್ಟು ಈ ತರ ಬೇರೆಯವ್ರಿಗೆ ಅನಾಹುತ ಆಗ್ಬಾರ್ದು. ಇವಾಗ ಬಂದಿದ್ದೀರಾ, ಮೀಡಿಯಾದವರು ಬಂದಿದ್ದೀರಾ, ಬೆಸ್ಕಾಂ ಅವರು ಬಂದಿದ್ದಾರೆ, ಪೊಲೀಸರು ಎಲ್ಲರೂ ಬರ್ತಾರೆ. ಯಾವಾಗ ಜೀವ ಹೋದ್ಮೇಲೆ, ಅನಾಹುತ ಆದ್ಮೇಲೆ ಬರ್ತಾರೆ, ಮುಂಚೆ ಯಾರು ಬರಲ್ಲ. ಬಿಲ್ಡಿಂಗ್ ಓನರು ಅದಕ್ಕೆ ಹೊಣೆ ಹಾಕ್ತಾರೆ, ಅವರು ಬಂದು ನೋಡಿ ಮಾಡಿಸ್ಬೇಕಾಗಿತ್ತು. ಎಲ್ಲ ಬಾಡಿಗೆಗಿದ್ದಾರೆ, 8-10 ಮನೆ ಕಟ್ಟಿ ಇವರು ತಿಂಗಳು ಬಾಡಿಗೆ ತಗೊಂತಾರೆ. ಏನ್ ಪ್ರಾಬ್ಲಮ್ ಆಗಿದೆ ಅಂತ ನೋಡಲ್ಲ. ಇದಕ್ಕೆಲ್ಲರೂ ಹೊಣೆನೆ, ಬೆಸ್ಕಾಂ ಮಾತ್ರ ಅಂತ ಹೇಳೋಣ ನಾವು. ಇದಕ್ ಮುಂದೆ ಈ ತರ ಯಾರಿಗೂ ಆಗ್ಬಾರ್ದು ಅಂದ್ರೆ ಎಲ್ಲ ಏನೇನು ಎಲ್ಲೆಲ್ಲಿ ಗ್ರೌಂಡಿಂಗ್ ಇದೆ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿ, ಅದೇನು ಚೇಂಜ್ ಮಾಡಬೇಕು ಅದು ಚೇಂಜ್ ಮಾಡಿ ರೆಡಿ ಮಾಡಬೇಕು. ಬೆಂಗಳೂರವರೆಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವರು ರೆಕಾರ್ಡಿಂಗ್ ಮಾಡಿದ್ದಾರೆ ಮಾತಾಡಿರೋದು, ಆದ್ರೂ ಏನು ಆಕ್ಷನ್ ತಗೊಂಡಿಲ್ಲ. ಇನ್ನು ವಿದ್ಯುತ್ ಸಮಸ್ಯೆ ಕುರಿತಾಗಿ ಸಾರ್ವಜನಿಕರು ಎಷ್ಟೇ ಬಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕ್ಯಾರೆ ಎಂತಿಲ್ವಂತೆ. ಇತ್ತ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಹಾಯಕ ಇಂಜಿನಿಯರ್ ಕ್ರಮ ಕೈಗೊಂಡಿರಲಿಲ್ಲ. ಇವರ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದಿಂದಾಗಿಯೇ ಈ ಸಾವು ಸಂಭವಿಸಿದೆ ಎಂದು ಕಿಡಿಕಾರಿದ್ರು. 3 ದಿವಸದಿಂದ ಕರೆಂಟ್ ಹಿಂಗ್ ಆಗಿತ್ತು. ಫೋನ್ ಮಾಡಿದ್ದೆ ಅವ್ರಿಗೆ, ಫೋನ್ ಮಾಡಿದ್ದಕ್ಕೆ ಬರ್ತೀನಿ, ಟ್ರಾವೆಲ್ ಆಗತ್ತೆ ಲೈನ್ ಅಂತ ಹೇಳಿದ್ರು. ಕಳಿಸ್ತೀನಿ ಅಂತ ಹೇಳಿದ್ರೆ ಕಳಿಸೇ ಇಲ್ಲ ಅವರು. 3 ದಿವಸ ಕಂಟಿನ್ಯೂ ಫೋನ್ ಮಾಡಿದ್ರು, ಬಂದಿಲ್ಲ ಅಂದ್ರೆ ಮನೆಗೆಲ್ಲ ಆಕ್ಟಿಂಗ್ ಗ್ರೌಂಡ್ ಮಾಡಿದ್ದು. ಫೋನ್ ಮಾಡಿದಕ್ಕೆ ಯಾವ ತರ ಉತ್ತರ ಬಂತು? ಫೋನ್ ಮಾಡಿದಕ್ಕೆ ಏನ್ ಹೇಳಿದ್ರು? ಕಳಿಸ್ತೀನಿ ಅಂತ ಹೇಳಿದ್ರು ಬೆಸ್ಕಾಂ ಇಂದ, ಕಳಿಸಿಲ್ಲ. ರಿಕಾರ್ಡಿಂಗ್ ಮಾಡಿದ್ರೆ ಮೊಬೈಲ್ ಇದು ದೀಪ ಶಿಕಾರ್ ಮಾಡಿದಲ್ಲ ಇಲ್ಲಿ ಮನೆಗೆ ಮೇನ್ ಪ್ಲೇಸ್ 2 ಕರೆಂಟ್ ಬರ್ತದೆ. ತಿರ್ಗಾ ಸ್ವಲ್ಪ ಗೋಡೆ ಮಟ್ಟನು ಗೋಡೆಗೆಲ್ಲ ಕರೆಂಟ್ ಬಿಟ್ಟಿದೆ 2-3 ಮನೆಗೆ. ನೆನ್ನೆ ಬಂದಿರಂತಲ್ಲ? ಇಲ್ಲ ಸರ್ ಬಂದಿಲ್ಲ. ಇಲ್ಲಿ ಮೊನ್ನೆ ಕೇಬಿನವ್ರು ಬಂದು ಇಲ್ಲಿ ನಸರುಲ್ಲ ವಾರ್ಡ್ 24ನೇ ವಾರ್ಡ್ ಅದು ಮೇನ್ ಇದ್ರಾಗ ಕಂಪೌಂಡ್ನಾಗ ಲೈಟ್ ಹತ್ಕೊಂತಿರಲಿಲ್ಲ. ಮೊನ್ನೆ ಬಂದು ಅವ್ರು ಏನು ಮಾಡೋದು ಕಂಪೌಂಡ್ನಾಗೆ, ಅವಾಗಿಂದ ಮನೆಗೆ ಗೋಡೆ ಎಲ್ಲ ಟಚ್ ಮಾಡಿ. ಇವ್ರದ್ದು ಸುಮಾರು 3 ವರ್ಷದ ಹೆಣ್ಣು ಮಗು ಏನೋ ಕಂಬಿ ಹಿಡಿದು ಏನೋ ಗ್ರೌಂಡ್ ಆಗಿ ಇವತ್ತು ಪ್ರಾಣ ಕಳ್ಕೊಂಡಿದೆ. ಅದು ಬಹಳ ದುಃಖದ ವಿಷಯ. 3 ದಿನದಿಂದ ಬೆಸ್ಕಾಂನವ್ರಿಗೆ ಸತತವಾಗಿ ಎಲ್ಲರೂ ಫೋನ್ ಮಾಡೋರಂತೆ, ಹೀಗೆ ಗ್ರೌಂಡ್ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಹೋಗಿದೆ, ನಮ್ಮ ಮನೆಯಲ್ಲಿ ಫೋನ್ ಹೋಗಿದೆ, ಫ್ಯಾನ್ ಹೋಗಿದೆ, ಈ ತರ ಪ್ರತಿಯೊಬ್ರು ಕಂಪ್ಲೇಂಟ್ ಮಾಡಿದ್ದಾರೆ 3 ದಿನದಿಂದನು. ಬೆಸ್ಕಾಂನವ್ರು ಯಾಕೋ ಇದನ್ನ ಸೀರಿಯಸ್ ಆಗಿ ಗಮನಕ್ಕೆ ತಗೊಂಡಿಲ್ಲ. ಈಗ ಒಂದು ಪ್ರಾಣ ಹೋಗಿದೆ. ನಾನು ಬೆಸ್ಕಾಂನವರಲ್ಲಿ ಕೇಳ್ಕೊಳ್ಳೋದೇ ಇಷ್ಟೇ, ದಯವಿಟ್ಟು ಯಾರಾದ್ರೂ ಫೋನ್ ಮಾಡಿದ್ರೆ ತಕ್ಷಣ ಅಟೆಂಡ್ ಮಾಡಿ. ಈ ತರ ಅನಾಹುತಗಳನ್ನ ಅದನ್ನ ತಳಿಬೇಕು. ನೀವು ದಯವಿಟ್ಟು ತಕ್ಷಣ ಅಟೆಂಡ್ ಮಾಡಿ. ಈಗ ಆಗಿರೋದಕ್ಕೂ ಏನೈತೆ, ಏನ್ ಪರಿಹಾರ ಕೊಡ್ತೀರಾ, ಏನ್ ಮಾಡ್ತೀರಾ? ಎ ಸಾಹೇಬ್ರು ಇಲ್ಲಿ ಸ್ಪಾಟಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಇದಕ್ಕೆ ಏನ್ ಮಾಡ್ಬೋದು, ಮುಂದೆ ಆಗೋ ಅನಾಹುತಗಳಿಗೆ ಏನ್ ತಡೆ ಆಗ್ಬಹುದು, ಅದನ್ನ ಕ್ರಮ ತಗೊಬೇಕಂತ ನಾನು ಬೆಸ್ಕಾಂ ಅಲ್ಲಿ ಕೇಳ್ಕೊಂತೇನೆ. ಈಗ ಬೆಸ್ಕಾಂ ಅಧಿಕಾರಿಗಳು ಬಂದಿದ್ರಿಲ್ಲ, ಅವರು ಏನ್ ಹೇಳ್ತಾ ಇದ್ದಾರೆ? ಈಗ ಬೆಸ್ಕಾಂ ಅಧಿಕಾರಿಗಳು ಬಂದಿದ್ದಾರೆ, TC ಹತ್ರ ಹೋಗಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಇದು ಕಬ್ಬಿಣಕ್ಕೆ ಕಟ್ಟಿದಿರಲ್ಲ ವೈರು, ಮುಂಚೆ ಅಲ್ಲಿ ಕಂಬದಲ್ಲಿ ಗ್ರೌಂಡ್ ಆಗೈತೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಆಮೇಲೆ ಹೇಳಿರೋದು, ಮುಂಚೆ ಕಂಬದಲ್ಲಿ ಗ್ರೌಂಡ್ ಆಗಿದೆ ಅಂತ ಕಂಬದಲ್ಲಿ ಕನೆಕ್ಷನ್ ತಪ್ಪಿಸಿದ್ದಾರೆ. ಆಮೇಲೆ ಇಲ್ಲಿ ಕಬ್ಬಿಣಕ್ಕೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇನ್ ನೋಡೋಣ ಅಂತ ಈಗ ನಾವು ಸ್ಪಾಟ್ ಅಲ್ಲಿ ಇದೀವಿ. ಇನ್ನು ಬಾಲಕಿಯ ತಂದೆ ಮಾತನಾಡಿ, ನಾವು ಒಳಗಡೆ ತಿಂಡಿ ಮಾಡ್ತಾ ಇದ್ವಿ. ನನ್ನ ಮಗಳು ಆಟ ಆಡೋಕೆ ಬಂದ್ಲು. ಈ ವೇಳೆ ವಿದ್ಯುತ್ ತಗುಲಿದ. ನಾನು ನೋಡಿದ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆದ್ರೆ ನನ್ನ ಮಗಳ ಜೀವ ಉಳಿಲಿಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. 3 ವರ್ಷದ ಮಗು, ನಾವು ತಿಂಡಿ ಮಾಡ್ತಾ ಇದ್ರು, ಒಳಗಡೆ ತಿಂಡಿ ಮಾಡ್ತಾ ಇದ್ರು. ಅವ್ರು ಬಂದು ಆಟ ಆಡ್ಕೊಂತಾರೆ ಅಲ್ಲಿ ಡೈಲಿ 24 ಗಂಟೆ ಅಲ್ಲೇ ಆಟ ಆಡೋದು. ಅಲ್ಲಿ ಆಟ ಆಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ, ನಾವು ತಿಂಡಿ ಮಾಡ್ತಾ ಇದ್ರು. ಹೋಗಿ ನೋಡಿದ್ರೆ ಗ್ರೌಂಡ್ ಕಾಣ್ತಿದ್ರು. ಸಡನ್ ಆಗಿ ನಾನು ತಕೊಂಡೆ ಓಡೋದೆ ಹಾಸ್ಪಿಟಲ್ಗೆ. ಎಷ್ಟು ದಿವಸದಿಂದ ಈ ತರ ನಡೀತಾ ಇದೆ? ಇದು ನಾವು ಊರ್ನಾಗ ಇರ್ಲಿಲ್ಲ, ನನ್ನೇನೆ ಬಂದಿರೋದು. 3-4 ದಿವಸದಿಂದ ಹಿಂಗೆ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಏನು ಕ್ರಮ ಕೊಟ್ಟಿಲ್ಲ. ಇಲ್ಲಿ 4 ದಿನದಿಂದಲೂ ಕರೆಂಟ್ ಕಂಟಿನ್ಯೂ, ಮನೇಲೆಲ್ಲ ಸ್ವಿಚ್ ಎಲ್ಲ ಕರೆಂಟ್ ಬರ್ತಾ ಇದೆ. ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಸುಟ್ಟೋಗಿದೆ.
ಮತ್ತೆ ಇವ್ರು ಯಾರು ಕಂಪ್ಲೇಂಟ್ ಇದ್ ಮಾಡ್ತಾ ಇಲ್ಲ. ಮೊನ್ನೆ ಒಬ್ರಿಗೆ ಫೋನ್ ಮಾಡಿದ್ದೆ ಲೈನ್ ಮ್ಯಾನ್ಗೆ, ಅವ್ರು ಬರ್ತೀನಿ ಅಂತ ಹೇಳಿ ಯಾರು ಇಲ್ಲ ರಜೆ ಹಾಕಿದ್ದಾರೆ ಅಂತ ಹೇಳಿ ಇನ್ನೋವರೆಗೂ ಬಂದಿಲ್ಲ. ಇದರಿಂದ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಮಗು ಪ್ರಾಣ ಹೋಗಿದೆ. ಈ ಟೋಟಲ್ ಏರಿಯಾದಲ್ಲೆಲ್ಲ ಕರೆಂಟ್ ಎಲ್ಲಾರ ಮನೆಯಲ್ಲೂ ಸ್ವಿಚ್ ಅಲ್ಲೆಲ್ಲ ಬರ್ತಾ ಇದೆ, ಸ್ವಿಚ್ ಆಫ್ ಆದ್ರೂ ಲೈಟ್ ಆನ್ ಆಗ್ತಾ ಇದಾವೆ. ಇದರಿಂದ ನೇರ ಹೊಣೆ ನೀವು KEB-ನವರು ಆಗ್ತಿದ್ರ, ಅದರಿಂದ ಇದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ವಿನಂತಿ. ನೀವು ಎಷ್ಟು ದಿವಸದ ಮುಂಚೆ KEB ಕಂಪ್ಲೇಂಟ್ ಮಾಡಿ? 4 ದಿನದಿಂದಲೇ ಹೇಳ್ತಾ ಇದ್ವಿ, 4 ದಿನದಿಂದ ಯಾರು ಬಂದಿಲ್ಲ. ನಿರ್ಲಕ್ಷ್ಯ KEB ಇದಕ್ಕೆ ನಿರ್ಲಕ್ಷ್ಯ KEB ಆಗ್ತಾರೆ. ಈ ನಿರ್ಲಕ್ಷ್ಯದಿಂದ ಹೌದು, ಈ ನಿರ್ಲಕ್ಷ್ಯದಿಂದ ಇದು TC ಹತ್ರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರು ಒಬ್ರು ಕೇಳಿಕ್ಕೆ. ಅದನ್ನ ನೇರ ಹೊಣೆ KEB-ನವರೇ ಆಗ್ತಾರೆ ಅದಕ್ಕೋಸ್ಕರ. ಇದಕ್ಕೆ ಹೌದು, ಆದ್ದರಿಂದ ಇದನ್ನ ಮೊನ್ನೆ ಒಂದ್ಸರಿ ನಮ್ಮ KEB ಇರೋದ್ರಿಂದ ಅದನ್ನ ಎಲ್ಲರೂ ತೋರಿಸಿದ್ರು ಇದು ಪ್ರಾಬ್ಲಮ್ ಆಗ್ತಾ ಇದೆ. ಇದಕ್ಕೆ ನೇರ ಹೊಣೆ ಅವರ 3 ವರ್ಷದ ಮಗು ಪ್ರಾಣ ಹೋಗಿರೋದ್ರಿಂದ ನೇರ ಹೊಣೆ KEB-ನವರೇ ಆಗ್ತಾರೆ. ಇತ್ತ ಪುಟ್ಟ ಮಗುವನ್ನ ಎತ್ತಿ ಆಡಿಸಿ ಬೆಳೆಸಿದ ಹೆತ್ತ ತಾಯಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೆತ್ತ ಕರುಳು ತನ್ನ ಮಗುವಿನ ಸಾವಿಗೆ ನ್ಯಾಯ ಬೇಕೆಂದು ಗೋಗರಿತಾ ಇತ್ತು. ಅತ್ತ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಪುಟ್ಟ ಕಂದಮ್ಮನ ಸಾವಿಗೆ ಕಾರಣ. ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.